ಶ್ರುತಿ ವಿತ್ ಸುವರ್ಣ ಗರ್ಲ್ಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೆಣ್ಮಕ್ಳು ಅಂದರೆ ಸಾಮಾನ್ಯ ಅವರಿಗೆ ಡ್ರೆಸ್ ಕಲೆಕ್ಷನು, ಆಮೇಲೆ ಜ್ಯುವೆಲರಿ ಕಲೆಕ್ಷನು, ಈ ಥರದ ಅಭ್ಯಾಸಗಳಿರುತ್ತೆ, ಹೀಗೆಲ್ಲ ಇರ್ತಾರೆ. ಆದರೆ ಶ್ರುತಿ ಅವ್ರಿಗೆ ಈ ಥರ ಯಾವುದೇ ಅಭ್ಯಾಸ ಇಲ್ಲ. ಅವರಿಗೆ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅವರಿಂದ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಅವ್ರಿಗೆ ಕಾಡು ಅಂದರೆ ತುಂಬ ಇಷ್ಟ. ಕಾಡು ಯಾಕೆ ಇಷ್ಟ, ಜೊತೆಗೆ ಅವರು ತಮ್ಮ ಪ್ರತಿ ವರ್ಷದ ಹುಟ್ಟುಹಬ್ಬವನ್ನು ಕಾರ್ಡ್ನಲ್ಲೇ ಸೆಲೆಬ್ರೇಟ್ ಮಾಡ್ತಾರಂತೆ. ಯಾಕೆ ಅಂತ ತಿಳ್ಕೊಳ್ಳೋಣ ಶ್ರುತಿ ಅವರಿಂದ. ಶ್ರುತಿ ಅವರೇ, ನೀವೇ ಎಲ್ಲ ಹೇಳ್ಬಿಟ್ರಲ್ಲ, ಇನ್ನೇನು ಅಲ್ಲ ಇದನ್ನ ಹೇಳ್ದೆ ನಿಮ್ಗೆ ಇಷ್ಟ ಅಂತ, ಯಾಕೆ ಅಂತ ನೀವೇ ಹೇಳ್ಬೇಕಲ್ಲ. ಸಾಮಾನ್ಯ ಹೆಣ್ಮಕ್ಳಿಗೆ ಇವೆಲ್ಲ ಇಷ್ಟ ಇರುತ್ತೆ, ಅಂದ್ರೆ ಮುಗ್ಧವಾಗಿರೋದೇನೋ ಇಷ್ಟ ಇರುತ್ತೆ. ನಿಮ್ಗೆ ಅಡ್ವೆಂಚರಸ್, ಕಾಡು ಅಂದ್ರೆ ಅಲ್ಲಿ ನಾಯಿ ಬೇಕು ತರ ಪ್ರಾಣಿಗಳಿರಲ್ಲ, ಕಾಡಂದ್ರೆ ಕಾಡು ಪ್ರಾಣಿಗಳಿರುತ್ತೆ. ಹೆಣ್ಮಕ್ಳಿಗೆ ಬರ್ತ್ಡೇ ಅಂದ್ರೆ ಫುಲ್ ಅಲಂಕಾರ ಮಾಡ್ಕೊಂಡು ಮನೆಯೆಲ್ಲ ಡೆಕೋರೇಟ್ ಮಾಡ್ಕೊಂಡು ದೇ ಸೆಲೆಬ್ರೇಟ್. ನೀವು ನೋಡ್ರೆ ಕಾಡಲ್ಲಿ ಹೋಗ್ಬಿಟ್ಟು ಬರ್ತ್ಡೇ ಸೆಲೆಬ್ರೇಟ್ ಯಾಕಿದು ಅಂತ. ಅದೇನೋ ನನಗೆ ಆ ಸೈಲೆನ್ಸ್ ತುಂಬಾ ಇಷ್ಟ ಆಗುತ್ತೆ, ಆ ನೇಚರ್ ಬ್ಯೂಟಿ ತುಂಬಾ ಇಷ್ಟ ಆಗುತ್ತೆ, ಹಸಿರು ತುಂಬಾ ಇಷ್ಟ ಆಗುತ್ತೆ ನನಗೆ. ಅಷ್ಟೇ, ಇವು ಮೂರೇ ಕಾರಣ. ಯಾವಾಗಿಂದ ಅಭ್ಯಾಸ ನಿಮ್ಗೆ ಅದು ಹೋಗೋದು? ತುಂಬ ನಮ್ಮ ತಂದೆಯಿಂದ ಬಂದಿದ್ದ ಅಭ್ಯಾಸ ಅದು. ನಮ್ಮ ತಂದೆ ನಮ್ಮನ್ನು ತುಂಬ ಎವ್ರಿ ವೀಕೆಂಡ್ಸ್ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗೋರು ಬ್ಯಾಂಗ್ಳೂರಿಗೆ ಬಂದ ಮೇಲೆ. ಅದಕ್ಕೂ ಮುಂಚೆ ನಮ್ಮ ತಂದೆ ಏನಾದ್ರು ಔಟಿಂಗ್ ಅಂತಿದ್ರೆ ಬೆಂಗಳೂರಿಗೆ ಬಂದು ಮಾರ್ಕೆಟ್ ಹತ್ರ ಒಂದು ಅಂಗಡಿ, ಸಣ್ಣದೊಂದು ಹೋಟ್ಲಲ್ಲಿ ಒಂದು ಮಸಾಲೆ ದೋಸೆ, ರೆಕ್ಸ್ ಥಿಯೇಟ್ರಲ್ಲಿ ಒಂದು ಸಿನಿಮಾ, ಆಮೇಲೆ ಕಾಡಿಗೆ ಬಂಡೀಪುರಕ್ಕೆ ಕರ್ಕೊಂಡೋಗಿ ಮತ್ತೆ ಆ್ಯಸ್ ಯೂಶಲ್ ನಮ್ಮನ್ನು ಓದೋಕ್ಕೆ ಕಳಿಸ್ಬಿಡ್ತಾ ಇದ್ರು. ಸೊ ನಮ್ಮ ತಂದೆ ನೋಡ್ತೀನಿ ಅಂದರೆ ನಮ್ಮ ಅಪ್ಪ ನನ್ನನ್ನು ಕಾಡಿಗೆ ಕರ್ಕೊಂಡು ಹೋಗುತ್ತೆ, ಊಟಿಗೆ ಕರ್ಕೊಂಡು ಹೋಗುತ್ತೆ ಅಂತಾನೆ ಫಿಕ್ಸ್ ಆಗ್ಬಿಡ್ತಾ ಇದ್ವಿ. ಓಕೆ, ಹೆಚ್ಚಿಗೆ ಎಲ್ಲಿ ಹೋಗ್ತೀರಾ ನೀವು ಇವಾಗ್ಲೂ ಕೂಡ? ಹೆಚ್ಚಿಗೆ ಒಂದು ಪ್ಲೇಸ್ ಬಂಡೀಪುರನೇ ಹೋಗೋದು. ಬಂಡೀಪುರ. ಕಾಡಲ್ಲಿ ಏನಾದ್ರೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮ್ಗೆ? ಯಾವ್ದಾದ್ರು ಪ್ರಾಣಿ ನೋಡಿ ಹೆದರಿದ್ದು? ತುಂಬಾನೇ. ಯಾಕಂದ್ರೆ ನಮ್ಮ ತಂದೆಗೆ ತುಂಬಾ ಚಿಕ್ಕ ವಯಸ್ಸಿಂದ ಈ ಪ್ರಾಣಿಗಳು ಕಂಡ್ರೆ ತುಂಬಾ ಪ್ರೀತಿ. ನಮ್ಮ ತಂದೆ ಕಾಡು ಒಳಗಡೆ ದಿನಗಟ್ಲೆ ಹೋಗ್ಬಿಡೋರು, ಬುತ್ತಿ ಕಟ್ಕೊಂಡು ದಿನಗಟ್ಲೆ ಹೋಗ್ಬಿಡೋರು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂದ್ರೆ, ನಾವು ತುಂಬಾ ಚಿಕ್ಕ ಹುಡುಗಿ ನಾನು, ನಮ್ಮ ಅಪ್ಪ ಅವಾಗ ಒಂದು ಫಿಯೇಟ್ ಕಾರ್ ತಗೊಂಡಿದ್ರು. ಮೊದಲೆಲ್ಲ ಇವಾಗೆಲ್ಲ ಸಫಾರಿಗೆ ಹೋಗ್ಬೇಕಾದ್ರೆ ರೂಲ್ಸ್ಗಳಿತ್ತು, ಅವಾಗೆಲ್ಲ ರೂಲ್ಸ್ ಇರಲಿಲ್ಲ. ಈ ಸಫಾರಿ ಒಳಗಡೆ ಎಲ್ಲ ಸ್ವಲ್ಪ ಗೊತ್ತಿರೋರಾದ್ರೆ ಬಿಟ್ಬಿಡೋರು. ನಮ್ಮ ತಂದೆ ಹಾಗೆ ಸಫಾರಿ ಲೈನ್ ಒಳಗಡೆ ಹೋದಾಗ ಒಂದು 3-4 ಆನೆ ಚಾರ್ಜ್ ಮಾಡಿತ್ತು. ಆನೆ ಚಾರ್ಜ್ ಮಾಡುವಾಗ ನಮ್ಮಪ್ಪ ಗಾಡಿ ಓಡಿಸ್ತಾ ಇದ್ರೆ ಫಿಯೇಟ್ನ ಹಿಂದೆ ತಿರುಗಿ ನೋಡಿದ್ರೆ 4 ಆನೆಗಳು ಇಡೀ ಧೂಳು ಎಬ್ಬಿಸ್ಕೊಂಡು ಓಡ್ತಾ ಇದ್ರೆ ಒಂಥರ ನ್ಯಾಷನಲ್ ಜಿಯೋಗ್ರಫಿ ನೋಡಿದಾಗ ನಮಗೆ ಆ ಭಯ. ನಮ್ಮಪ್ಪ ಒಂಥರ ನನಗೆ ಹೀಮ್ಯಾನ್ ಥರ ಕಾಣಿಸೋರು, ಕಾರ್ ಹಿಂಗೆ ಓಡಿಸ್ತಾ ಇದ್ರೆ ಜೇಮ್ಸ್ ಬಾಂಡ್ ಥರ. ನಮ್ಮಪ್ಪ ಸಣ್ಣ ಹುಡುಗಿ, ಅಪ್ಪ ಅಪ್ಪ ಇನ್ನೂ ಸ್ಪೀಡಪ್ಪ, ಇನ್ನೂ ಸ್ಪೀಡಪ್ಪ ಅಂದರೆ ಅದು ಅಂತ ಓಡಿಸ್ತಾ ಇದೆ. ಇಟ್ ವಾಸ್ ಸೋ ಲವ್ಲಿ ಡೇಸ್ ಟು ಮೀ. ಈ ವರ್ಷದ ಹುಟ್ಟುಹಬ್ಬನ ಎಲ್ಲಿ ಆಚರಿಸ್ಕೊಂಡ್ರೆ? ಯಾಕಂದ್ರೆ ನಾರ್ಮಲಿ ಹುಟ್ಟುಹಬ್ಬ ಇಲ್ಲ ಮೇಡಮ್, ಇತ್ತೀಚೆಗೆ ನಮ್ಗೆ ಅನ್ಸಿದ್ನ ಮಾಡಕ್ಕೆ ಆಗಲ್ಲ. ಒಂದು ಸರ್ಟನ್ ಏಜ್ ವರೆಗೆ ನಿಮ್ಗೆಲ್ಲ ಖುಷಿ ಆಗುತ್ತೆ. ಈಗ ನೋಡಿ, ನಿಮ್ಗೆಲ್ಲ ವಯಸ್ಸಲ್ಲಿ ಸಣ್ಣ ವಯಸ್ಸಿನಲ್ಲಿ ಐಸ್ ಕ್ರೀಮು, ಚಾಕ್ಲೇಟ್ ಎಲ್ಲ ಇಷ್ಟ ಆಗ್ತಿತ್ತು. ಈಗ ನೀವು ದುಡಿತೀರಾ, ಆದರೂ ನೀವು ಅದನ್ನೆಲ್ಲ ಚಾಕ್ಲೇಟ್ನ, ಐಸ್ ಕ್ರೀಮ್ನ ಬೈ ಮಾಡೋದು ಇಟ್ಸ್ ವೆರಿ ರೇರ್. ಸೊ ಇವಾಗ ಕೆಲಸ ಮಾಡಬೇಕು ಅನಿಸುತ್ತೆ. ಏನು ಹುಟ್ಟುದ ಹಬ್ಬದ ದಿವಸ ನಾವು ಏನು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಂತ. ನನ್ನ ಮಗಳು ಹುಟ್ಟುದ ಹಬ್ಬನ ಹಾಗೆ ಸೆಲೆಬ್ರೇಟ್ ಮಾಡ್ತೀನಿ ಇವಾಗ. ಅವಳಿಗೆ ಇಷ್ಟ ಆಗುತ್ತೆ ಅಂತ ಕಾಡಿಗೆ ಕರ್ಕೊಂಡು ಹೋಗ್ತೀನಿ. ಮಗಳಿಗೂ ಇಷ್ಟ, ಅವಳಿಗೆ ತುಂಬಾ ಇಷ್ಟ. ನಿಮ್ಮ ಗುಣಗಳೇ ಎಲ್ಲ ಹೌದು, ಅವಳಿಗೆ ತುಂಬಾ ಇಷ್ಟ ಕಾಡು ಕಂಡ್ರೆ. ಅವಳಿಗಿಷ್ಟ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಹೋಗೋದಕ್ಕೆ ಕಾರಣ ಸಿಕ್ಕಿದೆ. ನನ್ನ ಬರ್ತ್ಡೇಲಿ ಸಾಮಾನ್ಯವಾಗಿ ನಾನು ಕೆಲಸ ಮಾಡ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಮನೆ ತುಂಬಾನೇ ಚೆನ್ನಾಗಿದೆ. ಸೊ ತುಂಬಾ ಒಳಗೆ ಗಾರ್ಡನ್ ಇರ್ಬೋದು, ಫುಲ್ ಹೋಮ್ಲಿ ಆಗಿದೆ. ಸೊ ಅದೀಗ ಪ್ಲಾನ್ ಅಲ್ಲಿ ಯಾರು ಕೊಟ್ಟರು? ನಿಮ್ದೇ ಪ್ಲಾನ್ ಅಥವಾ ಯಾರ್ದು? ಇಲ್ಲ, ನಂದು ತುಂಬಾನೇ ಕನಸು. ಸಾಮಾನ್ಯವಾಗಿ ನನ್ನ ಮನೆ ನೋಡಿದ್ರೆ ಇಲ್ಲಿಂದ 60-40 ಸೈಟ್ ಅಂದರೆ ಈ ಎಂಡಿಂದ ಆ ಎಂಡ್ವರೆಗೂ ಓಪನ್ ಆಗಿರುತ್ತದು. ನನಗೆ ಈ ಮಧ್ಯದಲ್ಲಿ ಈ ಗೋಡೆಗಳು ಕಟ್ಟೋದು ನನಗಿಷ್ಟ ಆಗಲ್ಲ. ಮನುಷ್ಯರ ಮಧ್ಯನೂ ಇರಬಾರ್ದು, ನಮ್ಮ ಮಧ್ಯನೂ ಇರಬಾರ್ದದು. ಸೊ ನಾನು ತುಂಬ ಓಪನ್ ಸ್ಪೇಸ್ನ ತುಂಬ ಇಷ್ಟಪಡ್ತೀನಿ. ನನ್ನ ಮನೆ ಹಾಗೇ ಇದೆ, ಅದು ನನ್ನ ಕನಸೇ ಆಗಿತ್ತು. ಹಾಗಾಗಿ ನಾವು ಕಲಾವಿದರಾದ್ರಿಂದ ಹೆಚ್ಚು ಗಾರ್ಡನ್ಗೆ ಆಚೆ ಹೋಗೋಕ್ಕಾಗಲ್ಲ. ಯಾಕಂದರೆ 3 ಹೊತ್ತು ನೀಟಾಗಿ ಡ್ರೆಸ್ ಮಾಡ್ಕೊಂಡೇ ಆಚೆ ಹೋಗಬೇಕು, ಅದೆಲ್ಲ ಇರುತ್ತಲ್ಲ ಕಲಾವಿದರಿಗೆ. ಸೊ ಹಾಗಾಗಿ ನಾನು ಗಾರ್ಡನ್ ಎಲ್ಲ ಮನೆ ಒಳಗಡೆನೇ ತೊಗೊಂಡು ಬಂದಿದ್ದೀನಿ. ಒಳಗೆ ಕೂತ್ರು ಕೂಡ ಅದು ಹೊರಗಡೆ ಅಂತ ಅನ್ಸಲ್ಲ. ಸೊ ಗಾರ್ಡನ್ ತರ ನನ್ನ ಮನೆಯಲ್ಲಿ ಬೆಳೆಯೋ ಪ್ರತಿ ಒಂದೊಂದು ಎಲೆಗೂ ನಾನು ಮುತ್ಕೊಟ್ಟೆ ಬೆಳೆಸೋದು. ಐ ಲವ್ ಈಚ್ ಅಂಡ್ ಎವ್ರಿ ಲೀಫ್. ಓಕೆ, ಎಲೆನೇನೋ ಇಷ್ಟಪಟ್ರೆ, ಆದ್ರೆ ಹೆಣ್ಣಿನ ಜೀವನದಲ್ಲಿ ಪ್ರೀತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಣ್ಣೆ ಒಂದು ಪ್ರೀತಿ ಸ್ವರೂಪ. ನಿಮ್ಮ ಜೀವನದಲ್ಲಿ ಪ್ರೀತಿ ಪಾತ್ರ? ನನಗೆ ಪ್ರೀತಿ ಅಂದ ತಕ್ಷಣ ನೆನಪು ಬರೋದೇ ನಮ್ಮ ಅಮ್ಮ, ನಮ್ಮಪ್ಪ. ತುಂಬ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಆಸೆ ಅಂತ ಇದ್ದರೆ ಅದು ತಂದೆ ತಾಯಿ ಮಾತ್ರ. ನನಗೆ ಅವ್ರು ಸಿಗಲಿಲ್ಲ ಅನ್ನೋ ಒಂದು ನೋವು ಇದೆಯಲ್ಲ, ಅದು ಈಗಲೂ ಇದೆ ನನಗೆ. ಸ್ಕೂಲಲ್ಲಿ ರಜಾ ಕೊಟ್ಟರೆ ಸಾಕು ಅಪ್ಪ ಸಿಗ್ತಾರೆ ಅಂತ ಆಸೆ ಆಗೋದು. ಎಕ್ಸಾಮ್ ಮುಗಿದ್ರೆ ಸಾಕು ಅಪ್ಪ ಅಮ್ಮ ಸಿಗ್ತಾರೆ ಅಂತ ಆಸೆ ಆಗೋದು.
ಬಟ್ ನೋಡಿ ಸಣ್ಣ ವಯಸ್ಸಲ್ಲಿ ನನಗೆ ಅದು ಸಿಗ್ಲೇ ಇಲ್ಲ ಅವರು. ಸಣ್ಣ ವಯಸ್ಸಲ್ಲಿ ಶ್ರುತಿ ಅವ್ರಿಗೆ ಸಿಗದೆ ಹೋದ್ರು, ಈಗ ಇಂಡೋರ್ ಅಮ್ಮ ಔಟ್ಡೋರ್ ಅಮ್ಮ ಅಂತ ಹೇಳ್ತೀವಿ. ಇಲ್ಲ ಅದು ಹೇಳಿ, ಔಟ್ಡೋರ್ ಅಮ್ಮ ಮಾತ್ರ ನನ್ನ ಜೊತೆ, ಅಗೇನ್ ಇಂಡೋರ್ ಅಮ್ಮ ಮನೇಲಿ, ಅಪ್ಪ ಮತ್ತೆ ಮನೇಲಿ, ಅಗೇನ್ ಐ ಆಮ್ ವರ್ಕಿಂಗ್. ಅದೇನೋ ಮಿಕ್ಸ್ ಅಂಡ್ ಮ್ಯಾಚ್ ಆಗಲೇ ಇಲ್ಲ. ನಾನು ಅಪ್ಪ ಅಮ್ಮ ಒಟ್ಟಿಗೆ ಇರೋದು, ಎಲ್ಲೋ ಹಬ್ಬಗಳಲ್ಲಿ ಸಿಗ್ತಾ ಇದ್ವಿ ಒಟ್ಟಿಗೆ. ಈಗ ಮೈ ಪೇರೆಂಟ್ಸ್ ಆರ್ ವಿತ್ ಮೀ, ಐ ಆಮ್ ಸೋ ಹ್ಯಾಪಿ, ಲಿವಿಂಗ್ ಆನ್ ಹೆವೆನ್. ಇಬ್ರು ಅಮ್ಮಂದ್ರೆ ಎಲ್ರಿಗೂ ಕನ್ಫ್ಯೂಸ್ ಆಗ್ಬಿಡ್ಬೇಕು ಅಂತ ಕೇಳಿದ ತಕ್ಷಣ ಇಬ್ರು ಅಮ್ಮಂದ್ರೆ ಇಲ್ಲ, ಅದು ನಮ್ಮ ಅಪ್ಪನ ಕನ್ಫ್ಯೂಸ್ ಆಗಿ ಇಬ್ರು ಮದುವೆ ಆಗಿದ್ದಾರೆ. ನಮ್ಮಮ್ಮ ಇಬ್ರು ಅವಳಿ ಜವಳಿ ರಾಧಾ ರುಕ್ಮಿಣಿ ಅಂತ, ನೋಡಕ್ ಇಬ್ರು ಒಂದೇ ತರ ಇರ್ತಾರೆ. ಸೊ ಅಪ್ಪ ಮೊದಲು ಲವ್ ಮಾಡಿದ್ದು ರುಕ್ಮಿಣಿನ ಅಂತೆ, ಸೊ ಮಿಸ್ ಆಗಿ ರಾಧನ್ನು ಲವ್ ಮಾಡಿದ್ರಂತೆ. ಸೊ ರಾಧಾ ನಿಜವಾಗ್ಲೂ ಲವ್ ಮಾಡಿ ಇಬ್ರು ಮದುವೆ ಆದ್ರು. ತುಂಬಾ ಕನ್ಫ್ಯೂಸ್ ಓಕೆ, ನಿಮ್ಮ ಜೀವನದ ಪ್ರೀತಿ ಬಗ್ಗೆ, ತಂದೆ ತಾಯಿ ಬಿಟ್ಟು ಹೆಣ್ಣಿಗೆ ಮೊದಲ ಪ್ರೀತಿ ತುಂಬಾ ನೆನಪಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ಮೊದಲನೇ ಪ್ರೀತಿ ಬಗ್ಗೆ ಹೇಳಿ. ಏನಪ್ಪ ಆ ಥರದ್ದೆಲ್ಲ ನಡೀತಂತೆ, ನನಗೇನು ಆ ಥರದ್ದೇನು ನಡೀಲಿಲ್ಲ. ಯಾಕಂದರೆ ಸ್ಕೂಲ್ಗೆ ಹೋದುವಾಗ, ಕಾಲೇಜಿಗೆ ಬಂದಾಗ ಜೀವನದಲ್ಲಿ ಆ ಥರದ್ದು ಏನಾದ್ರು ಕನಸುಗಳಿರ್ತಾವಲ್ವ, ಏನೂ ಇಲ್ಲ. ದಿಢೀರಂತ ನಾನು ಸಿನಿಮಾಗೆ ಬಂದನಾ, ಸಿನಿಮಾದಲ್ಲಿ ಯಾರು ಹೀರೋಗಳನ್ನ ಯಾರನ್ನಾರು ಲವ್ ಮಾಡೋಣ ಅನ್ನೋದಕ್ಕೆ ತುಂಬ ಚಿಕ್ಕವಳು ನಾನು. ಎಲ್ಲರೂ ಪುಟ್ಟ ಎಲ್ಲರೂ ಪುಟ್ಟ ಅಂತ ಕರೆಯೋರು ನನ್ನ, ಬಾ ಪುಟ್ಟ ಹೋಗು ಪುಟ್ಟ ಅನ್ನೋರು. ಆ ಶ್ರುತಿ ಸಿನಿಮಾದಲ್ಲಂತೂ ಸುನೀಲು ಅವಾಗ ಇಂಜಿನಿಯರ್ ಓದಿದ್ದ ಅವನು, ನಾನು 8ನೇ ಕ್ಲಾಸು. ಏ ಬಾಂಬರಿ ಇಲ್ಲಿ ಅನ್ನೋ, ಪಾಠ ಕಲ್ಸದವ್ರಿಗೆ, ಏ ಬಾಂಬರಿ ನೀನು ಏನ್ ಮರಿ ನೀನು ಡೈಲಾಗ್ ಚೆನ್ನಾಗಿ ಹೇಳಿದೆ ಅಂತ ದಿಮಾಗ್ ತೋರಿಸ್ತೇನೆ ನನಗೆ. ಹಿಂಗೆಲ್ಲ ರೇಗ್ಸೋರು ನನ್ನ. ಸಣ್ಣಳು ಇನ್ನು ಯಾರು ಲವ್ ಮಾಡ್ತೀರಾ? ಹಂಗಾಗಿ ನನ್ಗೆ ಚಾನ್ಸೇ ಸಿಕ್ಲಿಲ್ಲ. ಮಹೇಂದ್ರ ಮತ್ತು ನಿಮ್ಮ ಶ್ರುತಿ ಅವರ ಬಾಳಲ್ಲಿ ಗಟ್ಟಿ ಮೇಳ ಮೊಳಗಿದ್ದು ನಮ್ಮ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀರಾ? ಏನಿಲ್ಲ, ಅವ್ರ ಜೀವನ ಚೆನ್ನಾಗಿರಲಿ, ದೇ ಆರ್ ಹ್ಯಾಪಿ ನೌ, ದೇ ಆರ್ ಮ್ಯಾರಿಡ್. ನನ್ನ ಜೀವನದಲ್ಲಿ ಯಾವುದೇ ಒಂದು ಸಂಬಂಧಗಳು ಬಂದು ಹೋದ್ರೂ ಅವ್ರು ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಅವ್ರು ಮದುವೆ ಆಗಿದ್ದಾರೆ, ಅವ್ರ ಜೀವನ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೀನಿ. ಓಕೆ, ನೀವು ನಿಜವಾಗ್ಲೂ ಪ್ರೀತಿ ಆಗಿತ್ತಾ? ಆ ಪ್ರೇಮ ಕಥೆ ನೆನಪಿಸ್ಕೊಳಕ್ಕೆ ಯಾವಾಗ್ಲಾದ್ರೂ ಇಷ್ಟಪಡ್ತೀವಿ? ಈಗ ನೋಡಿ, ಪ್ರೀತಿ ಮದ್ವೆಲಿ ಮುಗ್ದಿದೆ ಈಗ ಅವ್ರದ್ದು. ಸೊ ಹಾಗೆ ಹೇಳಿ ಬಹುಶಃ ಅವ್ರ ಹೆಂಡತಿ ಏನಾದ್ರು ಪ್ರೋಗ್ರಾಮ್ ನೋಡ್ತಾ ಇದ್ರೆ ಅವ್ರು ನೊಂದ್ಕೋಬಾರ್ದಲ್ವಾ? ಚೆನ್ನಾಗಿ ಕಾಣಲ್ಲ ಅಲ್ವಾ? ಅವರಿಬ್ರು ನಿಮ್ಗಾಗಿ ಇನ್ನೊಂದು ಗಿಫ್ಟ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟನಾ ಅಂತ. ಸಣ್ಣ ಮಕ್ಕಳಿಗೆ ಗಿಫ್ಟ್ ಬರುತ್ತೆ, ನೀವು ನಾನು ಗಿಫ್ಟ್ ಕೊಡೋದು ತುಂಬಾನೇ ಇಷ್ಟಪಡ್ತೀನಿ. ತುಂಬಾ ಇಷ್ಟ. ತುಂಬಾ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಹೆಂಗ ಅನ್ಸ್ತಾ ಇದೆ? ತುಂಬಾನೇ ಖುಷಿ ಆಗ್ತದೆ. ಇದರಲ್ಲಿರೋ ಥ್ರಿಲ್ ಗೊತ್ತಾಗ್ತದೆ. ಏನಿರ್ಬೋದು ಹೇಳಿ? ಅದೇ ನಾನು ಮುಟ್ಟು ನೋಡಿ ಲೊಳೊಳ ಅಂದಾಗಲೇ ಗೊತ್ತಾಯ್ತು ನಾನು ಯಾವುದೋ ಒಂದು ಒಳ್ಳೆ ಪುಸ್ತಕ ಕೊಟ್ಟಿರ್ತೀನಿ. ಗೊತ್ತಾಯ್ತು ಯಾವುದು? ಯಾವುದು ಹೇಳಿ. ಬಹುಶಃ ನೀವೆಲ್ಲಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿರೋ ಅಲ್ಲೇ ಅದರದ್ದೇ ಸೋ ನೈಸ್. ಕಾಡುಗಳ ಬಗ್ಗೆನಾ? ಓಕೆ, ಬೆಳಕು ನೆರಳು, ಸೂಪರ್. ಕಾಡು ಪ್ರಾಣಿಗಳ ಬಗ್ಗೆ ಸೂಪರ್. ಇಷ್ಟ ಆಯ್ತಾ? ತುಂಬಾನೇ ಚೆನ್ನಾಗಿದೆ, ಕ್ಯಾಮ್ರಾ ಕಡೆ ತೋರಿಸ್ಬಿಡಿ. ತುಂಬಾನೇ ಚೆನ್ನಾಗಿದೆ. ನನ್ನನ್ನು ಮಾತ್ರ ಮನೇಲಿ ಕರಡಿ ಅಂತಾರೆ, ಆದರೆ ನನ್ನ ಮಗಳನ್ನ ಹಂಗೆ ಕರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಕರಡಿ ಮೇಲೆ ಇನ್ನೊಂದು ಕರಡಿ ಇದೆ. ಸಾರಿ ಮಿಲಿ ಮಗಳು, ಹಾಗೆ ಕರ್ಕೋಬೋದು ಅಷ್ಟೇ. ವೆರಿ ಲವ್ಲಿ, ವೆರಿ ಎಕ್ಸ್ಪೆನ್ಸಿವ್ ಹಾಬಿ ಇದು. ಫೋಟೋಗ್ರಫಿ ನನಗೆ ತುಂಬ ಇಷ್ಟ. ಸೂಕ್ಷ್ಮ, ಮುಗ್ಧ, ಜೆಂಟ್ಲ್ ಆಗಿರೋ ಶ್ರುತಿಗೆ ಅವ್ರ ಆ ಥರ ಕಾಣಲ್ಲ, ಆದರೆ ಕಾಡು ಅವ್ರಿಗೆ ತುಂಬ ಇಷ್ಟ ಅಂತ ಈ ಸೆಗ್ಮೆಂಟ್ನಲ್ಲಿ ತಿಳ್ಕೊಳ್ರಿ. ಇನ್ನೇನೇನು ಇಷ್ಟ, ಇನ್ನು ಅವ್ರ ಅಭಿರುಚಿಗಳೇನು ಎಲ್ಲ ತಿಳ್ಕೊಳ್ಳೋಣ ಈ ಒಂದು ಸಣ್ಣ ವಿರಾಮದ ನಂತರ.